ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕುರಿತು ಮಧು ಬಂಗಾರಪ್ಪನವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಶಿಕ್ಷಕರ ನೇಮಕಾತಿಯು ಆವಾಗುತ್ತೆ ಇವಾಗುತ್ತೆ ಎಂದು ಕಾಯುತ್ತಾ ಕುಳಿತವರ ಸಂಖ್ಯೆಯೇ ಹೆಚ್ಚು. BEdನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಹಾಗೂ TET ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೂ ಕೂಡ ನೇಮಕಾತಿ ಆಗುತ್ತಿಲ್ಲ. ಒಂದು ವಾರದ ಹಿಂದೆ ಸಿಲಿಂಡರ್ ರೂಲ್ ಕೂಡ ಬಿಟ್ಟಿದ್ದಾರೆ. ಹಾಗಾಗಿ ಈ ವರ್ಷ ನೇಮಕಾತಿ ಆಗಬಹುದು. 10,800 ಶಿಕ್ಷಕರ ನೇಮಕಾತಿ. ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಸರ್ಕಾರಿ ಶಾಲೆಗಳಿಗೆ 10,800 ಶಿಕ್ಷಕರ ನೇಮಕ ಹಾಗೂ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ನೆರವೇರಿಸಿದ ಅವರು 5,000 ಸರ್ಕಾರಿ ಶಾಲೆಗಳಲ್ಲಿ ವಹಿಸುತ್ತಿದೆ ಎಂದರು. ಆದರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದು ಇವರಿಗೆ ಕಾಣುತ್ತಿಲ್ಲ. ಶಾಲೆಗಳಲ್ಲಿ ಸೌಕರ್ಯಗಳಿಗಿಂತ ಹೆಚ್ಚಿನ ಬೇಡಿಕೆ ಶಿಕ್ಷಕರಿಗಿದೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಕಲಿಯಬೇಕಾದರೆ ಶಿಕ್ಷಕರು ಅತ್ಯಂತ ಅವಶ್ಯಕವಾಗಿದ್ದಾರೆ. ಏನೇ ಆಗಿದ್ರೂ ಕೂಡ ಈ ಸಲ ಸಿಲಿಂಡರ್ ರೂಲ್ ಕೂಡ ಬಿಟ್ಟಿದ್ದಾರೆ. ಸೊ ನೀವೆಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಶಿಕ್ಷಕರಿಗೆ ತಾಳ್ಮೆ ಎಂಬುದು ತುಂಬ ಇಂಪಾರ್ಟೆಂಟು. ಸೊ ನಾವೆಲ್ಲ ತಾಳ್ಮೆಯಿಂದ ನೋಟಿಫಿಕೇಷನ್ ಆಗೋವರೆಗೂ ಕಾಯೋಣ. ಹಾಗೂ LKG ಹಾಗೂ PUC ವಿದ್ಯಾರ್ಥಿಗಳಿಗೂ ಉಚಿತ ಪಠ್ಯಕ್ರಮ ಹಾಗೂ ಉಚಿತ ನೋಟ್ಬುಕ್ ನೀಡುವ ಪ್ರಸ್ತಾವನೆಯು ಸರ್ಕಾರದ ಹಂತದಲ್ಲಿದೆ ಎಂದು ತಿಳಿಸಿದ್ದಾರೆ. ಏನೇ ಆಗಲಿ ತಾಳ್ಮೆಯಿಂದ ಇರೋಣ. ಹಾಗೂ ಸಿಲಿಂಡರ್ ರೂಲ್ ಆಗಿರುವ ಕಾರಣ ಈ ಸಲ ನೋಟಿಫಿಕೇಷನ್ ಆಗುತ್ತೆ. ಸೊ ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿ. ತಾಳ್ಮೆ ಯಾರೂ ಕಳ್ಕೋಬೇಡಿ. ಹೀಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.